ಇಲ್ಲಿ ಇಂಥದ್ದೇ ಅಂತ ಏನು ನಿರೀಕ್ಷೆ ಇಲ್ಲ. ಆದರೆ ಓವರ್ ಆಲ್ ನಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು ಆ ವಿಚಾರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೊಂಡು ಅದನ್ನ ಅವರ ಕಳಕಳಿಯನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಂತೀವಿ ಅಂತ ತೊಂದರೆ ಇಲ್ಲ. ಈಗ ಸರ್ ಲಿಂಕ್ ಗೋಷ್ಠಿ ನಡೆಸಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ತುಮಕೂರಿನಲ್ಲಿ ಹೈನುಗಾರಿಕೆ ಮಾಡ್ತಾ ಇದಾರಲ್ಲ ಜನ, ಹಾಲು ಕರಿತಾ ಇದಾರಲ್ಲ, ಆ ಹಾಲನ್ನ ಮಾರಾಟ ನಮ್ಮ ಕುದುರ್ನಲ್ಲಿ ಮಾಡ್ತಾವ್ರೆ. ತುಮಕೂರು ಹಾಲು ಉತ್ಪನ್ನ ಆಯ್ತಲ್ಲ, ಅದ್ರ ಮಾರಾಟ ಬೆಂಗಳೂರಿನಲ್ಲಿ ಅರ್ಧ ಭಾಗ, ಅದರಲ್ಲಿ ಕುದೂರಿನಲ್ಲಿ ನಮ್ಮ ತಾಲೂಕಿನಲ್ಲೇ ಮಾಡ್ತಾವ್ರೆ. ನಾವು ಅದನ್ನೇನಾರ ತಡೆದು ನಿಲ್ಸಿದ್ರೆ, ನಿಮ್ಮ ಅವಶ್ಯಕತೆ ಇಲ್ಲ, ನಿಮ್ಮ ಹಾಲಿನ ಅವಶ್ಯಕತೆ ನಮ್ಗಿಲ್ಲ ಅಂತ ತಡೆದು ನಿಲ್ಸಿದ್ರೆ ಅದರಿಂದ ಹಾನಿ ಆಗ್ತಕ್ಕಂಥದ್ದು ಯಾರಿಗೆ? ತುಮಕೂರಿನ ರೈತರಿಗೆ ಅಲ್ವಾ? ಅದನ್ನ ಮಾಡ್ಬೇಕಾ ನಾವು? ಆಯ್ತಪ್ಪ, ನಿಮ್ಮ ನೀರು ನೀವೇ ಮಡಿಕೊಳ್ಳಿ, ನಿಮ್ಮ ಹಾಲು ನೀವೇ ಮಡಿಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವು ರೈತರಿಗೆ ತೊಂದರೆ ಆಗಲ್ವ ಇದರಿಂದ? ರಾಜಣ್ಣ ಅವ್ರಿಗೆ ಸ್ವಲ್ಪ ವಿವೇಚನೆಯಿಂದ, ಅವ್ರು ಹಿರಿಯ ಮಂತ್ರಿಗಳಿದ್ದಾರೆ, ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡಬೇಕು. ಅವ್ರು ಹಂಗೆಲ್ಲ ಮಾತಾಡಬಾರ್ದು. ಬಾಲಿಶ ಹೇಳಿಕೆಗಳನ್ನ ದಯಮಾಡಿ ಅವ್ರು ಕೊಡಬಾರ್ದು ಅಂತ ಮನವಿ ಮಾಡ್ತೀವಿ. ಅದೇನಾದ್ರು ಹೇಳದಿದ್ರೆ ಅವರೊಬ್ಬ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಎಲ್ಲರ 4 ಕಡೆ ಎಲ್ಲರನ್ನು ಕರೆಸಿ ಮಾತಾಡಲಿ. ಕೊಡೋದೇ ಇಲ್ಲ ಕಣ್ರಿ, ಬಿಡೋದೇ ಇಲ್ಲ ಕಣ್ರಿ ಅಂದ್ರೆ ಈಗ ಹಾಲು ಮಾರಾಟ ಮಾಡ್ತಾವ್ರೆ. ತುಮಕೂರಿನ ಹಾಲು ಒಕ್ಕೂಟದಿಂದ ನಮ್ಮ ಬೆಂಗಳೂರು ಜಿಲ್ಲೆನಲ್ಲಿ ಅರ್ಧ ಭಾಗ, ನಮ್ಮ ಬೆಂಗಳೂರು ನಗರದಲ್ಲಿ ಅರ್ಧ ಭಾಗ ಮಾರ್ತಾವ್ರೆ. ಹಂಗಾರೆ ನಾವು ಅದನ್ನ ತಡೆದು ಬಿಡ್ತೀವಿ. ಹಂಗಾರೆ ನೀವು ಯಾಕೆ ತತ್ತೀರ ಅಂತ ತಡಿಬೋದಾ ನಾವು? ಒಕ್ಕೂಟದ ವ್ಯವಸ್ಥೆ ರೀ ಇದು. ಯಾರು ಏನು, ನಾವು ಒಂದೇ ದೇಶದಲ್ಲಿ ಒಂದೇ ರಾಜ್ಯದಲ್ಲಿ ಬದುಕ್ತಾ ಇರೋರು ನಾವು. ಒಕ್ಕೂಟದ ವ್ಯವಸ್ಥೆನಲ್ಲಿ ಒಬ್ಬ ಹಿರಿಯ ಮಂತ್ರಿಯಾಗಿ ಈ ಥರ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಮನವಿ ಮಾಡ್ತೀನಿ. ಇಂಥ ಚಿಲ್ಲರೆ ಹೇಳಿಕೆಗಳನ್ನ ರಾಜಣ್ಣವ್ರು ಕೊಡಬಾರ್ದು, ಮಾತಾಡಬಾರ್ದು ಅಂತ ಮನವಿ ಮಾಡ್ತೀನಿ. ಕೈ ಮುಗಿದು ಮನವಿ ಮಾಡ್ತೀನಿ. ಈ ಪ್ರಧಾನಮಂತ್ರಿಗಳ ಮೇಲೆ ಇಲ್ಲಿಂದ ನಮಗೆ ಕೇಂದ್ರದ ಅಪ್ರೂವಲ್ ಬೇಕದಕ್ಕೆ, ಅದನ್ನ ಕೊಡಬೇಡಿ ಅಂತೇಳಿ ಅಲ್ಲಿ ಮಾತಾಡಿದ್ದಾರೆ ಪ್ರಧಾನಮಂತ್ರಿಗಳ ಹತ್ರ, ಅಮಿತ್ ಶಾ ಅವ್ರ ಹತ್ರ ಮಾತಾಡಿದ್ದಾರೆ ಅಂತಕ್ಕಂಥ ಅಲ್ಲಿರ್ತಕ್ಕಂಥ ಮಾಹಿತಿಗಳು ನಮಗೆ ಬಂದಿರತಕ್ಕಂಥದ್ದು. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತ. ಇರಲಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅಲ್ಲಿ ಇಂಥದ್ದೇ ಅಂತ ಏನು ನಿರೀಕ್ಷೆ ಇಲ್ಲ. ಆದರೆ ಓವರ್ ಆಲ್ ನಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಬೇಕು ಆ ವಿಚಾರವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಜವಾಬ್ದಾರಿ ತಗೊಂಡು ಅದನ್ನ ಅವರ ಕಳಕಳಿಯನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಗೆ ಏನು ಅವಶ್ಯಕತೆ ಇದೆ ಅದನ್ನ ಮಾಡ್ಕೊಂತೀವಿ ಅಂತ ತೊಂದರೆ ಇಲ್ಲ. ಈಗ ಸರ್ ಲಿಂಕ್ ಗೋಷ್ಠಿ ನಡೆಸಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ತುಮಕೂರಿನಲ್ಲಿ ಹೈನುಗಾರಿಕೆ ಮಾಡ್ತಾ ಇದಾರಲ್ಲ ಜನ, ಹಾಲು ಕರಿತಾ ಇದಾರಲ್ಲ, ಆ ಹಾಲನ್ನ ಮಾರಾಟ ನಮ್ಮ ಕುದುರ್ನಲ್ಲಿ ಮಾಡ್ತಾವ್ರೆ. ತುಮಕೂರು ಹಾಲು ಉತ್ಪನ್ನ ಆಯ್ತಲ್ಲ, ಅದ್ರ ಮಾರಾಟ ಬೆಂಗಳೂರಿನಲ್ಲಿ ಅರ್ಧ ಭಾಗ, ಅದರಲ್ಲಿ ಕುದೂರಿನಲ್ಲಿ ನಮ್ಮ ತಾಲೂಕಿನಲ್ಲೇ ಮಾಡ್ತಾವ್ರೆ. ನಾವು ಅದನ್ನೇನಾರ ತಡೆದು ನಿಲ್ಸಿದ್ರೆ, ನಿಮ್ಮ ಅವಶ್ಯಕತೆ ಇಲ್ಲ, ನಿಮ್ಮ ಹಾಲಿನ ಅವಶ್ಯಕತೆ ನಮ್ಗಿಲ್ಲ ಅಂತ ತಡೆದು ನಿಲ್ಸಿದ್ರೆ ಅದರಿಂದ ಹಾನಿ ಆಗ್ತಕ್ಕಂಥದ್ದು ಯಾರಿಗೆ? ತುಮಕೂರಿನ ರೈತರಿಗೆ ಅಲ್ವಾ? ಅದನ್ನ ಮಾಡ್ಬೇಕಾ ನಾವು? ಆಯ್ತಪ್ಪ, ನಿಮ್ಮ ನೀರು ನೀವೇ ಮಡಿಕೊಳ್ಳಿ, ನಿಮ್ಮ ಹಾಲು ನೀವೇ ಮಡಿಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವು ರೈತರಿಗೆ ತೊಂದರೆ ಆಗಲ್ವ ಇದರಿಂದ? ರಾಜಣ್ಣ ಅವ್ರಿಗೆ ಸ್ವಲ್ಪ ವಿವೇಚನೆಯಿಂದ, ಅವ್ರು ಹಿರಿಯ ಮಂತ್ರಿಗಳಿದ್ದಾರೆ, ಸ್ವಲ್ಪ ವಿವೇಚನೆ ಇಟ್ಕೊಂಡು ಮಾತಾಡಬೇಕು. ಅವ್ರು ಹಂಗೆಲ್ಲ ಮಾತಾಡಬಾರ್ದು. ಬಾಲಿಶ ಹೇಳಿಕೆಗಳನ್ನ ದಯಮಾಡಿ ಅವ್ರು ಕೊಡಬಾರ್ದು ಅಂತ ಮನವಿ ಮಾಡ್ತೀವಿ.